ಸರ್ ನನ್ನ ಹೆಸರು ದೇವಮ್ಮ. ಬ್ಯಾಂಕಿಗೆ ಬಂದರೆ ಜೋರು ಮಾಡ್ತಾರೆ, ಹಣ ಕೊಟ್ಟೇ ಇಲ್ಲ. ಮಗ ಸಾಲ ಮಾಡಿದ್ದಾನೆ, ಕೊಟ್ಟೇ ಇಲ್ಲ ನನಗೆ, ಸಾಲಕ್ಕೆ ಹೋಗೈತೆ ಅಂತ ಹೇಳ್ತಾರೆ. ಎಷ್ಟು ತಿಂಗಳಿಂದ ಕೊಟ್ಟಿಲ್ಲ ನಿಮಗೆ ದುಡ್ಡು? 8 ತಿಂಗಳಿಂದ ಇಲ್ಲ. 8 ತಿಂಗಳಿಂದ ಕೊಟ್ಟಿಲ್ಲ? ಇಲ್ಲ ಸರ್, ಇಲ್ಲ ಸರ್. ತಿಂಗಳಿಗೆ ಎಷ್ಟು? ವೃದ್ಧಾಪ್ಯ ಹಣ, ಗೃಹಲಕ್ಷ್ಮಿ, ಮೋಜು ಹಾಕ್ತಾನಲ್ಲ ಆ ಥರನೇನ, ಆ ದುಡ್ಡು ಇದೆಲ್ಲ ಬರ್ತಾ ಇಲ್ಲ. ಬರ್ತಾ ಇಲ್ಲ. ಇಲ್ಲಿ ಬ್ಯಾಂಕಲ್ಲಿ ಎಷ್ಟು 8 ತಿಂಗಳಿಂದ ಓಡಾಡ್ತಿದ್ದೀರಾ? ಏನು ಹೇಳ್ತಾರೆ ಕೇಳಿದ್ರೆ? ಹಿಂಗೆ ಹಿಂಗೆ ಬೈಯೋದು ಕಳ್ಸೋದು. ಬೈತಾರೆ ನಿಮಗೆ? ಲೋನಿಗೆ ಹೋಗ್ಯತ್ತೆ, ಹೋಗಮ್ಮ ನೀನು ಅಂತ. ನೀವು ಹೇಳ್ಬೇಕಿತ್ತು, ನಾನು ಲೋನ್ ನಮ್ಮ ಮಗ ಕಟ್ತಾನೆ. ಹೇಳಿದೆ, ಎಲ್ಲ ಹೇಳಿದ್ದೀನಿ ಸರ್, ಎಲ್ಲ ಹೇಳಿದ್ದೀನಿ ನಾನು. ಒಂದು ಬಿಡಲ ಸರ್. ಎಷ್ಟಿದೆ ದುಡ್ಡು ಅಲ್ಲಿ ನಿಮ್ಗೆ ಬರಬೇಕಾಗಿರೋದು ಈಗ? ಎಷ್ಟು ಐತೆ? 9,000 ಐತೆ ಅಂದರು. 1,30,000. ಇರಲಿಕ್ಕೆ ಕಳಸೆ ಗ್ರಾಮ. ನಮ್ಮ ತಾಯಿಯರದು ರುದ್ರಾಭಿಷೇಕ ವೇತನ ದುಡ್ಡು ಬರ್ತಾಯಿದೆ. ಒಂದು 9 ತಿಂಗಳಾಗಿದೆ. 9 ತಿಂಗಳಿಂದ ದುಡ್ಡು ನಮಗೆ ಬ್ಯಾಂಕ್ನವ್ರು ಕೊಡ್ತಾ ಇಲ್ಲ. ಅಮ್ಮ ನಿಮ್ಮ ಲೋನ್ ಇದೆ, ಲೋನಿಗೆ ಕಟ್ಟಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಏನಾಗುತ್ತೆ ಗೊತ್ತಿಲ್ಲ. ಬ್ಯಾಂಕ್ ಮ್ಯಾನೇಜರ್ ದುಡ್ಡು ಮಾತಾಡುತ್ತೆ, ನಿಮ್ಮದು ಸಾಲ ಟಿ ಇದೆ ಅಂತ ಹೇಳ್ತಾರೆ. ನಮ್ಮ ಕೋರ್ಟಲ್ಲಿ ಇತ್ತು, ನಮ್ಮ ಅಕ್ಕವರು ಕೋರ್ಟಿಗೆ ಹಾಕಿದ್ರು. ಕೋರ್ಟು ಡಿಸಿಷನ್ ಆಗಿತ್ತು, ಜಡ್ಜ್ಮೆಂಟ್ ಆಗಿ 2 ತಿಂಗಳಾಗಿದೆ. ಮ್ಯಾನೇಜರ್ ಹೇಳಿದೆ ನಾನು, 2 ತಿಂಗಳಾಗಿದೆ ಸರ್, ನಮ್ಮ ಪಾಣಿ ಎಲ್ಲ ನಮ್ಮ ಹೆಸರಿಗೆ ಬಂದ ನಂತರದಲ್ಲಿ ನಾನು ಕಟ್ ಕ್ಲಿಯರ್ ಮಾಡ್ತೀನಿ ಸರ್. ನಮ್ಮ ಅಮ್ಮನ ವೃದ್ಧಾಪ್ಯವೇತನ ಕೊಡಿ ಅಂತ ಕೇಳಿದ್ರು. ನೀನು DC ಕಂಪ್ಲೇಂಟ್ ಮಾಡಪ್ಪ, ನಾನು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಅಮ್ಮ ನನ್ನ ಮೇಲೆ ಸ್ಟೇಷನಿಗೆ ಹೋಗಿ ನನ್ನ ಮಗನಿಂದ ಸಾಲ ಮಾಡಿದ್ರಿಂದ ನನಗೆ ನನ್ನ ವೃದ್ಧಾಪ್ಯವೇತನ ಬರ್ತಾ ಇಲ್ಲ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸರ್. ಏನು ಮಾಡೋದು ಗೊತ್ತಾಗ್ತಾ ಇದೆ. ನನ್ನ ಅಮ್ಮಂಗೆ ಮ್ಯಾನೇಜರ್ ಏನು ಹೇಳ್ತಾರೆ? ಮ್ಯಾನೇಜರ್ ನೀನು DC ಕಂಪ್ಲೇಂಟ್ ಮಾಡಪ್ಪ, ನಾನು ಕೊಡಲ್ಲ, ನೀನು ಲೋನ್ ಕ್ಲಿಯರ್ ಮಾಡು, ಕಟ್ ಕ್ಲಿಯರ್ ಮಾಡು, ಆ ನಂತರದಲ್ಲಿ ನಿಮ್ಮ ಅಮ್ಮನ ವೃದ್ಧಾಪ್ಯವೇತನ ಕೊಟ್ಟು ನಾನು ಕೊಡ್ತೀನಿ. ಇಲ್ಲಾಂದರೆ ಅಲ್ಲಿ ಬರೋವರೆಗೂ ನಾನು ನೀವು ಕಟ್ಟೋವರೆಗೂ ಸಾಲದಲ್ಲಿ ಕಟ್ ಮಾಡ್ಕೊಂತಾನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಅಮ್ಮ ಅವ್ರು ಏನು ಹೇಳಿದ್ರು? 8 ತಿಂಗಳಿಂದ ಓಡಾಡ್ತಿದ್ದೀನಿ. ಸರ್, 8 ತಿಂಗಳಿಂದ ಓಡಾಡ್ತಿದ್ದಾರೆ ಅಮ್ಮನು. ಬಂದಾಗೆಲ್ಲ ಮ್ಯಾನೇಜರ್ ನಮ್ಗೆ ಜೋರು ಮಾಡಿ ಕಳಿಸ್ತಾರೆ ಅಂತ. ಖಂಡಿತ ಜೋರು ಮಾಡ್ತಿದ್ದಾರೆ ಸರ್. ಕೋರ್ಟ್ ಇತ್ಯರ್ಥ ಆಗಿ ಒಂದು 2 ತಿಂಗಳು ಜಡ್ಜ್ಮೆಂಟ್ ಆಗಿದೆ. ಕಾಪಿ ಇನ್ನೊಂದು 15-20 ದಿವಸದಲ್ಲಿ ಜಡ್ಜ್ಮೆಂಟ್ ಕಾಪಿ ಸಿಗುತ್ತೆ ನನಗೆ. ಅದನ್ನು ತಂದು ಕೊಡ್ತೀನಿ ಸರ್. ಅಲ್ಲಿವರೆಗೂ ನಮ್ಮ ತಾಯಿ ತೊಂದರೆ ಕೊಡ್ಬೇಡಿ ಅಂತ ಹೇಳಿದ್ರು ಇವ್ರು ಬ್ಯಾಂಕ್ನಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ನಮ್ಮ ಮುಂದೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತದೆ. ದುಡ್ಡು ಕೊಡಿ ಅಂತ ಕೇಳಿದ್ರೆ ಎಲ್ಲ ದುಡ್ಡು ಸಾಲಕ್ಕೆ ಹೋದೈತೆ, ನಾನು ಕೊಡೋಕ್ಕಲ್ಲ ದುಡ್ಡು, ನೀ ಎಲ್ಲರೂ ಹೋಗಿ ಸಾಯು ಅಂದ. ಎಲ್ಲರೂ ಹೋಗಿ ಸಾಯು ಅಂತ ಹೇಳ್ದ. ನೀವು ಇದ್ರ ಬಗ್ಗೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಅಲ್ಲಿ ಮಾತಾಡ್ತಾ ಇರ್ಬೇಕಾರೆ 4-5 ಸರಿ ನಮ್ಮ ಎದುರಿಗೆ ಗೆಟ್ ಔಟ್ ಅಂದರು ಸರ್. ಯಾರಿಗೆ? ನಿರ್ಬೇಡ, ಹೊರಗೆ ಹೋಗು, ನಿಮ್ಮ ಹತ್ರ ನಾ ಮಾತಾಡಲ್ಲ ಅಂತ. ನಿಮ್ಮ ಅಜ್ಜಿಗೆ ಏನು ಹೇಳಿದ್ರು? ಲೋನ್ ಕಟ್ಟಿ ನೀವು ದುಡ್ಡು ಬಿಡ್ಸ್ಕೊಂಡು ಹೋಗಿ ನಿನ್ನ ಮಗನ ಹತ್ರ ಕಟ್ಸು, ಇಲ್ಲ ಅಂದರೆ ಇವರು ಹೇಳಿರಿ ಸರ್ ನಂಗೆ ಕಷ್ಟ ಇದೆ ತುಂಬ ಅಂತ, ಕಷ್ಟ ಇದ್ರೆ ಹೋಗಿ ಸಾಯಿರಿ ಅಂತ. ಸಾಯಿ ಅಂತ ಹೇಳಿದ್ರ? ಕಷ್ಟ ಇದ್ರೆ ನೀವು ಹೋಗಿ ಸಾಯು ಅಂತ. ಯಾರು ಹೇಳಿದ್? ಮ್ಯಾನೇಜರಾ ಅಲ್ಲಿ ಬೇರೆಯವರ? ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹೇಳಿ. ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಕ್ಕೋ, ಇವರು ಬ್ಯಾಂಕಿನ ದುಡ್ಡು SI ದುಡ್ಡಲ್ಲ, ಪೊಲೀಸ್ ಬಿಟ್ಟು DC-ಗಾರು ಕೊಡಿ, ನಾನು ನೋಡ್ಕೊತೀನಿ ಅಂತ. ನನಗೆ ನೀವು ಹೋಗಿ ಸಾಯು ಅಂತ. ನಿಮಗ ಮತ್ತೆ? ನನಗೆ ಹೋಗಿ ನೀವು ಸಾಯು. ನೀವು 6 ತಿಂಗಳಿಂದ ಬರ್ತಿದ್ರಲ್ಲ, 6 ತಿಂಗಳಿಂದ ಬೈತಾ ಇದ್ದಾರೆ ಹೇಗೆ? ಬೈತಾನೆ ಇದ್ದಾನೆ. ನೀವು ಯಾಕೆ ಯಾರಿಗೂ ಹೇಳಿಲ್ಲ? ಯಾರು ಹೇಳಕ್ಕೆ ಯಾರು ಇದ್ದಾನೆ ಅಂತ ಹೇಳಿ, ಮಗ ಇದ್ರ ಮನೆಗೆ, ನಾನಿದ್ರು ಬಳ್ಳಾರಿ. ಈ ಲಾಸ್ಟ್ ಮಟ್ಟಿಗೆ ಹೋಗೋಣ ಅಂತ ಬಂದದ್ದು ನಾನು. 8 ತಿಂಗಳ ಸರ್. ಇಲ್ಲ ಸರ್, ನಮ್ಮ ಮನೆ ಹತ್ರ ಬಂದು ನಮಗೂ ಬೈದಿದ್ರು, ನನಗೆ ಬಾಯಿಗೆ ಬಂದಂಗೆ ಬೈದೋಗಿದ್ರು. ಹೊಡೆಯಕ್ಕೆ ಬಂದರೆ ಹಿಂಗೆ ಬರ್ತಾನೆ, ಅವಳಿಗೆ ಹೊಡೆಯಕ್ಕೆ ಬಂದರೆ ಹಿಂಗೆ ಬಂದ್ಬಿಟ್ಟ. ನೀವು ಹೇಳ್ಬೇಕಿತ್ತು ಯಾಕೆ ಮೈ ಮೇಲೆ ಬರ್ತೀರಾ ಅಂತ. ಸರ್ ಅವ್ರಿಗೆ ಒಂದು 7-8 ಸರಿ ಗೆಟ್ ಔಟ್ ಅಂದ್ರೆ ಸರ್. ಇಲ್ಲೇ ಯಾಕೆ ಬಂದ್ರಿ? ಸಾಲ ಕೇಳೋಣ ಅಂತ. ಪೊಲೀಸ್ ಸ್ಟೇಷನ್, ಪೊಲೀಸ್ ಹತ್ರನಾ? ಸಾಲ ಕೇಳೋಣ ಅಂತ ಬಂದ, ನ್ಯಾಯ ಕೇಳೋಣ ಅಂತ ಬಂದ.